ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಮಂಗಳೇಟಿ. ಧಾರವಾಡ ನಗರದಲ್ಲಿ ಬೀಡಾಡಿ ದನಗಳ ಹೊಡೆತಕ್ಕೆ ತರಕಾರಿ ಮಾರಿ ಜೀವನ ಸಾಗಿಸುತ್ತಿರುವ ಕೂಲಿ ಕಾರ್ಮಿಕ ಮಹಿಳೆ ಕಾಲು ಮುರಿದುಕೊಂಡು ಆಸ್ಪತ್ರೆಯಲ್ಲಿ ಮಲಗಿದುಕೊಂಡ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಗರದ ಸೌಂದತ್ತಿ ರಸ್ತೆಯಲ್ಲಿರುವ ಹೊಸ APMCಯಲ್ಲಿ ತರಕಾರಿ ತೆಗೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಕಮಲಾಪುರ ನಿವಾಸಿಯಾದ ಬಸ್ಸು ಶಿವಾರ್ಗಟ್ಟಿ ಎನ್ನುವರ ದನ ಚನ್ನಬಸವ ವ್ಯಾಪಾರಸ್ಥೆ ಎಂಬವಳಿಗೆ ತಿವಿದು ಹೊಡೆದಿದೆ ಎಂದು ನೊಂದ ಮಹಿಳೆ ಹೇಳಿದ್ದಾರೆ. ಪರಿಣಾಮ ಕಾಲಿಗೆ ಗಂಭೀರ ಗಾಯವಾಗಿದ್ದು ಕಾಲು ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದಾರೆ. ಇವರ ಜೀವನ ಈಗ ನರಕ ಯಾತನೆಯಾಗಿದ್ದು ದನ ಕರುವಿನ ಕರಿಗೆ ತಿಳಿಸಿದರೂ 4 ದಿನಗಳಾದರೂ ಬಂದು ನೋಡಿಲ್ಲ ಎಂದು ಸಂಬಂಧಿಕರ ಪೊಲೀಸರು ಕಂಪ್ಲೇಂಟ್ ಕೊಡಲು ಹೋದರೆ ಪೊಲೀಸರು ಕಂಪ್ಲೇಂಟ್ ತೆಗೆದುಕೊಳ್ಳುತ್ತಿಲ್ಲ ಹಾಗೂ ಸಹಕರಿಸುತ್ತಿಲ್ಲವೆಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಕೆಲಸದ ನಿಯಮಿತ ಆಸ್ಪತ್ರೆಗೆ ಬಂದಿದ್ದ ಸಾಮಾಜಿಕ ಹೋರಾಟಗಾರ ಸಮತಾ ಸೇನೆಯ ಜಿಲ್ಲಾ ಪದಾಧಿಕಾರಿಯಾದ ದಿವಾನ್ ಬಳ್ಳಾರಿಯವರು ಮಾಹಿತಿ ತಿಳಿದ ತಕ್ಷಣ ಭೇಟಿ ನೀಡಿ ಮುತುವರ್ಜಿ ವಹಿಸಿ ಚನ್ನಬಸವ್ವ ಪರವಾಗಿ ಹೋರಾಟಕ್ಕೆ ಮಾಡುತ್ತಿರುವುದು ಶ್ಲಾಘನೀಯ. ಈ ಸಂದರ್ಭದಲ್ಲಿ ದಿವಾನ್ ಬಳ್ಳಾರಿ, ಕೃಷ್ಣ ಗುಮ್ಗೋಳ್, ಸಮೀರ್ ಬಳ್ಳಾರಿ, ಅಜ್ಜು ಪಠಾಣ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ದಿವಾನ್ ಬಳ್ಳಾರಿಯವರು ಮಾತನಾಡಿ, ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಚನ್ನಬಸವ್ರ ಏನು ಕೆಲಸ ಮಾಡ್ತಾ ಇರೋದು? ನಾವು ತರಕಾರಿ ವ್ಯಾಪಾರ ಮಾಡ್ತೀನಿ. ಎಲ್ಲಿ ಮಾಡ್ತೀರಿ? ಗಾಂಧಿನಗರದಾಗ. ಗಾಂಧಿನಗರದಲ್ಲಿ ಬೀದಿ ವ್ಯಾಪಾರ. ಇದು ಘಟನೆ ಆಗಿದೆ. ಇದು ಇದು APMC ಆಗ್ರಿ. ಅಲ್ಲೇನ್ ಮಾಡ್ಲಿಕ್ಕೆ ಹೋಗಿದ್ರು ತಾವು? ಮಾಲ್ ತರಾಕ್ ಹೋಗಿದ್ದೀವ್ರಿ ತರಕಾರಿ. ಅವಾಗ ಅಲ್ಲಿ ಮಾಲ್ ತಗೊಂಡಿಟ್ಟು ಬ್ಯಾರೇದ್ ಇನ್ನೊಂದ್ ಏನಾರು ತರ್ಬೇಕನ್ನು ಕೂಡ ಇದ್ರ ಬಂತ್ರಿ. ಅದ ಸರಿ ಹೊಡ್ದ ನನಗೆ ಏನ್ ಬಂದ್ ಬುದ್ಧಿ ಆಕಳ ಹಿಂಗ ಹೊಂಟೀನ್ರಿ. ಇಲ್ಲೊಂದು ಟ್ರಕ್ ನಿಂತಿತ್ರಿ, ಟ್ಯಾಕ್ಸಿ ಅಂತ ಗಾಡಿ. ಅದಕ್ಕ ಇಲ್ಲಿ ಹೋಗಿ ಕೊಡ್ದ ಅದ್ ಇದ್ರ ಬಂತಂತ ನಾ ಹಿಂಗ್ ಸರಿಯಾಗಿ ಕೊಂಡ್ರಿ. ಈಚೆ ಕಡೆ ಬರೋಡ್ದ ಗಾಡಿ ಸಂಧ್ಯಾಗ ಬಂದ್ ಬುದ್ಧಿ ಬಿಡ್ತ್ರಿ. ಅದ ಅಲ್ಲಿ ಕಾಲ್ ಮುರಿದು ನಾನು ತೆಳಗ್ ಬಿದ್ದೇರಿ. ಆಮೇಲೆ ಪ್ಯಾಟೆನಾರ ನನ್ ಬೀದಿ ವ್ಯಾಪಾರದಾರ ಎಲ್ಲಾರು ಕರ್ಕೊಂಬಂದು ಇಲ್ಲಿ ಅಡ್ಮಿಟ್ ಮಾಡಿ ಹೋಗ್ಯಾರ್ರಿ. ಆದ್ರ ನನ್ಗೆ ಯಾರು ಇದು ಇಲ್ರಿ. ಆಕಳ ಮಾಲಕ್ರು ಯಾರು ಬಂದು ನೋಡಿಲ್ರಿ. ಇಲ್ರಿ, ಮಾತಾಡಿಲ್ರಿ. ಕಂಪ್ಲೇಂಟ್ ಕೊಡಾಕ್ ಹೋದ್ರು ಕಂಪ್ಲೇಂಟ್ ತಗೊಳತಿಲ್ರಿ. ಯಾರು ಪೊಲೀಸರು ತಗೊಳತಿಲ್ಲ ಕಂಪ್ಲೇಂಟ್. ಹಿರಿಯರ ಮೇಲೆ ಮುಗಿಸ್ರಿ, ಹಿರಿಯರ್ ಬರ್ತಾರ ಅಂದ ಅಲ್ಲಿಗೆ ಮುಗಿಸ್ಯಾರ್ರಿ. 4 ದಿವ್ಸ ಆತ್ರಿ, ಯಾರು ಬರಾತಿಲ್ಲ. ನಾ ಗಂಡ ಹೆಂಡತಿ ಇಬ್ರಿ. ನಾನು 5 ಮಂದಿ ಹೆಣ್ಣು ಮಕ್ಳು ಇದ್ರ ಮಾಡಿ ಕೊಟ್ಟೇವ್ರಿ. ಅವ್ರ ಮನ್ಯಾಗ ಅದಾರ್ರಿ. ಅವ್ರ ಮಕ್ಳು ಸಣ್ಣ ಸಣ್ಣ ಹೋದವ್ರಿ. ಅವ್ರು ಯಾರು ಬರುವಂತ ನಮ್ ನೋಡುವಂತ ಪರಿಸ್ಥಿತಿ ಒಳಗಿಲ್ರಿ. ನನ್ಗೆ ಎಲ್ಲಿನ ಎದ್ದ ಹೋಗಿಲ್ರಿ. ಅವ್ರಿಗೆ ಹೇಳಿದ್ರ ಅವ್ರು ಕೇಳಕತ್ತಿಲ್ಲ, ಬರತ್ತಿಲ್ರಿ ಯಾರು. ಇವ್ರ ನಮ್ಮ ಎಲ್ಲಾರು ಕೂಡಿ ಜೋಡಳ್ಯಾರು ಇವ್ರು ಅವ್ರು ಬಂದ ನೋಡಾತಾರ್ರಿ. ಮಂದೇ ನೋಡಾತಾರ, ನನ್ಗೆ ಯಾರು ಇಲ್ಲ. ನಾವ್ ಅವ್ರ ಅಕ್ಕ ಹಾಕ್ಬೇಕ್ರಿ. ಅವ್ರ ತಂಗ್ರಿ, ನಾವ್ ಅಕ್ರಿ. ನಾವ್ ಅಲ್ಲಿ ಇದ್ದಿದ್ದಿಲ್ರಿ. ನಾನು ವ್ಯಾಪಾರನ ಮಾಡ್ತೇನ್ರಿ ಕಾಯಿಪಲ್ಯದ. ನಾವ್ ಅವತ್ ತಗೊಂಡ್ರ ನಾ ದಾಟಿ ಬಂದೇನ್ರಿ. ಅಕ್ಕಿಗೆ ಹಂಗಾಗೈತ್ರಿ ಅಲ್ಲಿ. ಆದ್ರ ನಾವ್ ಅಲ್ಲಿ ಆ ಟೈಮ್ದಾಗ ನಾವ್ ಅಲ್ಲಿ ಇಲ್ರಿ. ಆಮೇಲೆ ಮಂದಿಗ್ ಬಂದೆ ನನಗ್ ಬಂದ್ ಹೇಳಿದ್ರಿ. ನಾನು ಅವತ್ಲಿಂದ್ರ 4 ದಿವ್ಸ ಆತ್ರಿ ಆಕಿ ಸಂಬಂಧ ಬಾಳ ಹೊಲ ಅಂತ ಎಲ್ಲಾರ ಕಡೆ ಇದು ಮಾಡತ್ತೇನೆ. ಆದ್ರೆ ಯಾರು ಅದ್ ಮಾಡತ್ತಿಲ್ಲ. ಆಕಿಗೆ ಏನು ಯಾರು ಬರಾಕತ್ತಿಲ್ಲ, ಅವ್ರು ನೋಡಾಕ್ತಿಲ್ಲ. ಈಗ ನೀವು ಆಕಳದ ಮಾಲಕರಿಗೆ ನೀವು ಭೇಟಿ ಆಗ್ಯಾವ್ರಿ. ಅವ್ರಿಗೆಲ್ಲ ಹೇಳೇವಿ. ಅವ್ರ ನಮ್ಮ ಅಲ್ಲಿ ಮಂದಿನೂ ಅದಾರಿ. ಅವ್ರಿಗೆ ಹಚ್ಚಿ ಹೇಳಿಸಿ ಎಲ್ಲಾ ಇದು ಮಾಡ್ಯಾವ್ರಿ. ಅವ್ ಈಗ ಪೊಲೀಸರಿಗೆ ಇದು ಮಾಡಾತಿಲ್ರಿ. ಅವ್ರ ನಾ ಬರ್ತೇನಿ, ನಾ ಮುಗಿಸ್ಕೊತೇನಿ, ನೀವ್ ಏನ್ ಮಾಡೋದ್ ಮಾಡ್ಕೋರ್ಬೇಕಂತಾರಂತ್ರಿ ಅವ್ರು. ಆಕಳದಾವ್ ಆಕಳದಾವ್ ಅವ ಅದ್ಲೇ ರೀ. ಅದ ಕಮಲಾಪುರದಾಗ ಅದಾನ್ರಿ. ಅವನ ಹೆಸರ ಇದು ಬಸ್ಸು ಶಿಬರ್ಗಟ್ಟಿ. ಬಸ್ಸು ಶಿಬರ್ಗಟ್ಟಿ ರೀ. ಅವನು 4-5 ಆಕಳದಾವ್ರಿ. ಅದ ಬಾಳ ಮಂದಿಗೆ ಅನಾಹುತ ಮಾಡೈತ್ರಿ. ಬಾಳ ಮಂದಿಗೆ ಹಾದೈತಿ. ಆದ್ರ ಅವ್ರ ಗಟ್ಟಿ ಅದಾರಿ, ತಡ್ಕೊಂಡಾರ. ಈಕಿಗೆ ಅಷ್ಟೊಂದ್ ಇದಿಲ್ಲ ವಯಸ್ಸಾಗೆ. ಆರಾಮಿಲ್ಲ. ಈಗ ಆರಾಮಾಗಿಲ್ರಿ. ಈಕಿ ಎಲ್ಲಾ APMC ಕೇಳ್ಕೊಬಹುದ್ರಿ. ಎಲ್ಲಾರು ಈಕಿ ಬಗ್ಗೆ ಎಲ್ಲಾರು ಹೇಳ್ತಾರ ನಿಮಗ್. ಆದ್ರ ಅಷ್ಟ ಈಗ ಒಂದ್ 2 ತಿಂಗಳಾಗಿಲ್ರಿ ಆರಾಮಾಗಿ ಬಂದ್ ಸತ್ ಉಳ್ದ. ಅಂತಕಿಗೆ ನೋಡಿ ಕೆಡಿ ಬಿಟ್ಟೈತ್ರಿ. ಅಷ್ಟ್ ಹೇಳಿದ್ರು ಅವ್ರು ಕೇಳಾತಿಲ್ರಿ. ಏನ್ ಬಂದ್ ನೋಡಿಲ್ 4 ದಿವ್ಸ ಆದ್ರು ನೋಡ್ರಿ. ಹೋಗಿದ್ವಿ. ಇವತ್ ಮಾಡಾಕ್ ಹೋಗಿದ್ರಿ. ಅವ್ರು ಈಗ ಅದನ್ನ ನಾವ್ ಬರ್ತಾನ ತಗೊಳತಿಲ್ರಿ. ಅವ್ರ ನಾಳೆ ಬರ್ರಿ ಮತ್ತ ಅವ್ರು ಬರ್ತಾರಂತ ಅಲ್ಲೇ ಮುಗಿಸ್ಕೊಂತೇನೆ ಅಂದಾರು. ಅವ್ನ್ ಕರ್ಕೊಂಬರ್ತೇವ್ ಮುಂಜಾನೆ ಅಂದ್ರೆ ಇಷ್ಟ ಹೊತ್ತಿನ ಮಟ ಕುಂತೇವ್ ಬೆಳಗ್ಲಿಂತ್ರ. ಯಾರು ಅವ್ರು ಬರಾತಿಲ್ಲ, ಬಂದಿಲ್ರಿ. ಯಾರು ಬಂದಿರ್ಲಿಲ್ಲ. ಅವ್ನಿಗೆ ಏನಾಗೈತೆ ನೋಡಿಲ್ರಿ ಅವ್ರು. ನಿಮ್ಮ ಹೆಸರು? ನನ್ನ ಹೆಸರು ಸುನಂದ ರೀ.
ಅದ ಹೆಬ್ಬಳ್ಳಿ ರೀ. ಹುಂಡೆಕಾರನ್ರಿ ಇಬ್ರು ಒಂದ, ಆದ್ರ ರೂಟ್ ಒಳಗ ಹುಂಡೆಕಾರ ಅಂತಾರ, ಮನೆ ಕಾಗದ ಪತ್ರ ಒಳಗ. ಸರ್ ಏನ್ ಸರ್ ವಿಷಯ ನಮ್ಗೆ ಯಾವಾಗ ತಿಳಿತು? ಈಗ ಜಸ್ಟ್ ನನಗೆ ಗೊತ್ತಾಯ್ತು. ನಾನೊಂದು ಬೇರೆ ಕೆಲ್ಸಕ್ಕೆ ಬಂದಿದ್ನಿ ಇಲ್ಲಿ ಸಿವಿಲ್ ಹಾಸ್ಪಿಟಲ್. ಒಂದು ಡೆಲಿವರಿ ಪೇಷಂಟ್ ಇತ್ತು, ಅದನ್ನ ನೋಡಕ್ ಬಂದಿದ್ನಿ. ನೋಡಕ್ ಬಂದಾಗ ಅಕ್ಕಾರ ನನಗೆ ಪರಿಚಯ ಆದವ್ರು ಹಿಂಗಾಗಿತ್ತು ಅಂತ. ತಾವು ಕಂಡ್ರಿಲ್ಲಿ ತಾವು ಕಾಣುತ್ತೆ, ನಾನು ನಿಮ್ಮ ಹತ್ರ ಬಂದೆ. ಇದನ್ನ ಏನದಲ್ಲ, ಈ ಅಮ್ಮ ಏನು ತರಕಾರಿ ಮಾರ್ತಾರಂತ. ಇಲ್ಲಿ ಅಲ್ಲ, ನಮ್ಮ ಮಾರ್ಕೆಟ್ನಾಗಲ್ಲ, ಇವ್ರು ಗಾಂಧಿನಗರ್ನಲ್ಲಿ ತರಕಾರಿ ಮಾರ್ತಾರ. ಮತ್ತು ಹಿಂಗೆ ನನಗೆ ದನ ಹಾದೈತಿ. ಆದ ನಂತರ 2 ಕಾಲು ನಾನು ಡ್ಯಾಮೇಜ್ ಆಗಿದ್ದಾವ, ನನಗೆ ಆಪ್ರೇಷನ್ ಅದ, ನನಗೆ ಯಾವುದು ಹೆಲ್ಪ್ ಇಲ್ಲ, ದಯವಿಟ್ಟು ಹೆಲ್ಪ್ ಮಾಡಿಸ್ರಿ ಅಂದಾಗ ನಮ್ಮ ಪಾತ್ರ ನಮ್ಮಲ್ಲಿರುವಂಥ ಈಗ ಸಂಘಟನೆ ಅಧ್ಯಕ್ಷರದಾರ ಕೃಷ್ಣ ಗುಂಬಳವರು, ಅಜ್ಜು ಪಠಾಣ್ ಅವರು, ಇವ್ರಿಗೆಲ್ಲರಿಗೂ ಅದು ಇಂಟಿಮೇಷನ್ ಕೊಡೋದು ಅನ್ನೋದ್ರೊಳಗನ ಈಗ ನೀವು ಬಂದಿರಿ, ನಿಮ್ಮ ಎದುರುಗಡೆ ನನಗೆ ಮಾತಾಡೋಂಥ ಅವಕಾಶ ಅದ. ನಾನೇನಂತೇನೆ ಅಂದ್ರೆ, ಇವತ್ತಿನ ದಿವಸ ಯಾವುದೇ ರೀತಿಯಲ್ಲಿ ತಂದೆ ತಾಯಿ ಇಲ್ಲ ಅಂತವ್ರು ಕಳ್ಕೊಂಡಂಥವ್ರಿಗೆ ಅದರ ಪ್ರಸಂಗ ಗೊತ್ತು. ಅದು ಒಂದು ತಾಯಿಯಾಗಿ ಇಲ್ಲಿ ಬೀದಿಯಲ್ಲಿ ಬಿದ್ದಾಗ, ಯಾರು ನೋಡದೇ ಇದ್ದಾಗ ಜನರು ನಿಂತ್ಕೊಂಡು ತೊಗೊಂಡು ಬಂದು ಹಾಕಿದಾರ. ಆ ಅಮ್ಮಗೆ ಹಿಂದೆ ಮುಂದೆ ಯಾರು ಇಲ್ಲ. ಆ ಅಮ್ಮಗೆ 5 ಮಂದಿ ಹೆಣ್ಮಕ್ಳು, ಪಾಪ ಒಬ್ಬರು ಗಂಡನ ಮನೆಯಲ್ಲಿದ್ದಾರೆ. ಯಾವಾಗ ಬಂದ್ರು ಒಂದ್ಸಲ ಬರ್ಬೋದು. ಇವತ್ತಿಗೆ 4 ರಿಂದ 5 ದಿವಸ ಆಯ್ತು ಬೀದಿಯಲ್ಲಿ ಬಿದ್ದು. ಆ ಅಮ್ಮನ ಯಾರು ಎತ್ಕೊಂಡ್ಬಂದು ಹಾಕುವಂಥ ಪ್ರಸಂಗ ಬಂದಿಲ್ಲ, ಅದನ್ನು ಯಾರು ತಂದಿನೂ ಇಲ್ಲ. ಅದನ್ನೇನು ನೋಡಿದವ್ರು ತಂದು ಹಾಕಿದಾರ. ಹಾಕಿದ ನಂತರ ಇದನ್ನೇನೀಗ ದನ ಏನು ಬಿಟ್ಟಾರಲ್ಲ ಮಾರ್ಕೆಟ್ನಲ್ಲಿ, ಈಗ ಅದು ಇದರಲ್ಲಿ ನಮ್ಮೇನು APMC ಅಲ್ಲಿ, ಈಗ ಅಲ್ಲಿ APMC ಅಧ್ಯಕ್ಷನು ಬಂದು ನೋಡ್ಬೇಕು. ಈ ಅಮ್ಮ ಈಗ ನಮ್ಮಲ್ಲಿ ತರಕಾರಿ ಒಯ್ದು ಮಾರ್ತಾಳಂದಾಗ ತರಕಾರಿ ಮಾರ್ಕೆಟಿನ ಅಧ್ಯಕ್ಷ ಬರಬೇಕು. ತರಕಾರಿ ಮಾರ್ಕೆಟಿಗೆ ಏನು ಆಡಳಿತದ ಅಲ್ಲಿ ಅವ್ರು ಬಂದು ನೋಡ್ಬೇಕಿತ್ತು, ಅದನ್ನ ಇನ್ನೂವರೆಗೂ ನೋಡಿಲ್ಲ. ಯಾಕಂದ್ರೆ ಈ ಅಮ್ಮನಿಗೆ ಆಪರೇಷನ್ ಮಾಡಿಸ್ಬೇಕಂತ ₹1 ಇಲ್ಲ ಅಮ್ಮನ ಹತ್ರ. ಆ ಅಮ್ಮಗೆ ಏನಾರು ತಗೊಂಬ ಅಂದ್ರೆ ಒಂದು ತುತ್ತು ಕೂಳಿಗೂ ಗತಿ ಇಲ್ದಂಗೆ ಬಿದ್ದಾಳೆ ಇಲ್ಲಿ. ಆ ಅಮ್ಮನಿಗ ಸಮತಾ ಸೇನಾದ ಎಲ್ಲ ಪದಾಧಿಕಾರಿಗಳು ನಾಳೆ ಬೆಳಗ್ಗೆ ರಿಟರ್ನ್ ಬರ್ತೀವಿ, ಅವ್ನು ಕರ್ಕೊಂಬಂದು ಆ ಅಮ್ಮನ ತೋರಿಸ್ತೀವಿ. ತೋರಿಸಿದ ನಂತರ ಈಗಿಂದ ಈಗ ಸಬರ್ ಬಂದ್ PI ಅವ್ರಿಗೆ ನಾವು ಮಾತಾಡಿ ಈಗಿಂದೀಗ ಇದನ್ನ FR ಆಗಬೇಕು, ಇಲ್ಲ ಕೇಸ್ ಮಾಡಬೇಕು, ಆ ಅಮ್ಮನಿಗೆ ಪರಿಹಾರ ನೀಡಬೇಕು. 1ನೇದು. 2ನೇದು, ಇದೇ ರೀತಿಯಲ್ಲಿ ಯಾರು ತಮ್ಮ ತಾಯಿಗಳನ್ನ ತಮ್ಮ ಅಣ್ಣತಮ್ಮರನ್ನ ಬಿಟ್ಟು ಹೋದಾಗ ಅವ್ರ ಹಿಂದೆ ಇದ್ದರ ಮಾತನ್ನ ಬದುಕಬೇಕಾ, ಇಲ್ಲದೆ ಇದ್ರ ಬದುಕಬೇಕಾ? ಯಾಕಂದ್ರೆ ಯಾರು ಇಲ್ಲ, ಗತಿ ಇಲ್ಲ ಅಂದಾಗ ನಾನು ಒಂದು ತುತ್ತು ಅನ್ನಕ್ಕೆ ಯಾರ ಹತ್ರ ಕೈ ಚಾಯಿಸಿ ಭಿಕ್ಷಾ ಬೇಡಬಾರ್ದು ಅನ್ನೋ ಕಾರಣಕ್ಕೆ ಆ ಅಮ್ಮ ಹೋದು ತರಕಾರಿ ಮಾಡ್ತೀನಿ ಅಂತ ಪ್ರಸಂಗ ಅದ. ಆ ಅಮ್ಮಗೆ ಈಗ 2 ಕಾಲು ಹೋದು ಆ ಅಮ್ಮ ಬದುಕಬೇಕಿಲ್ಲಿ. ಯಾಕೆ ಸರ್ಕಾರ ಇದಕ್ಕೆ ಕಣ್ಣು ಮುಚ್ಕೊಂಡು ಕುಂತಿದ್ಯಾ? ದನಗಳನ್ನ ಬಿಟ್ಟಿದ್ದಾರೆ, ದನಗಳನ್ನ ಒಯ್ದು ಒಳಗಾರ ಹಾಕ್ಬೇಕು, ಒಂದು ಸಾಗದಂತವ್ರಿಗೆ ಪನಿಷ್ಮೆಂಟ್ ಮಾಡಬೇಕು, ಅದನ್ನು ಬಿಟ್ಟು ಕುಂತಿದ್ದಾರೆ. ಆ ರೀತಿಯಲ್ಲಿ ಆದ್ರೆ ನಾಳೆ ದಿವಸ ಯಾವ ರೀತಿಯಲ್ಲಿ ಜೀವನ ಮಾಡ್ಬೇಕು ಅನ್ನೋದನ್ನ ನಾನು ಈ ಮಾಧ್ಯಮದ ಮುಖಾಂತರ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾವು ತಂದೆ ತಾಯಿನ ಕಳ್ಕೊಂಡಿದೀವಿ. ಇಂಥ ತಾಯಂದ್ರು ಒಬ್ಬೊಬ್ಬರಾಗಿ ಅಡ್ಡಾಡ್ತಿರ್ತಾರ. ಅವ್ರ ಜೀವನಕ್ಕೆ ಯಾರು ಪರಿಹಾರ ನೀಡ್ತಾರ? ಇದಕ್ಕೆ ನಾವೇನಂತೀವಿ, ಉಸ್ತುವಾರಿ ಸಚಿವರಾದಂತ ಸಂತೋಷ್ ಲಾಡ್ ಸಾಹೇಬ್ರು ಇದ್ರ ಬಗ್ಗೆ ಗಮನ ಕೊಡಬೇಕು. ಈ ಹೆಣ್ಮಗಳಿಗೆ ಏನಾದ್ರೂ ಒಂದು ಸಹಾಯ ಮಾಡಬೇಕು. ಅದೇ ರೀತಿಯಲ್ಲಿ ಈಗೇನ್ ದನ ಕಟ್ಟಿ ಇವರು ಬೀದಿಯಲ್ಲಿ ಬಿಟ್ಟಿದಾರ, ಒಬ್ಬರ ಜೀವಕ್ಕೆ ಹಾನಿಯಾಗಿದೆ. ಸತ್ತಾರ ಹೋದ್ರೆ ಮಣ್ಣು ಮಾಡಬಹುದು, ಅದು ಸತ್ತಾಗ್ನೂ ಇಲ್ಲ ಇದ್ದಾಗ್ನೂ ಇಲ್ಲ ಅನ್ನೋಂಥ ಪ್ರಸಂಗಕ್ಕೆ ತಂದು ಕೊಟ್ರ ಆ ಅಮ್ಮ ರಿಸಿಸ್ಕೋಬೇಕಂದ್ರೂ ಪ್ರಾಬ್ಲಮ್, ಟಾಯ್ಲೆಟ್ಗೆ ಹೋಗ್ಬೇಕಂದ್ರೂ ಪ್ರಾಬ್ಲಮ್, ಒಂದು ತನ್ನ ತಿನ್ಬೇಕಂದ್ರೆ ಆಕಿ ಕಲ್ಲಿ ತಿನ್ನುವಂಥ ಪ್ರಸಂಗ ಇಲ್ಲ. ಅಂತ ಪ್ರಸಂಗಕ್ಕೆ ಈಗ ಆಕಳ ತಂದು ಹಾಕಿದೆ. ಆ ಆಕಳದ ಮಾಲಕರು ಬಂದ ಕೂಡಲೇ ಬಂಧಿಸ್ಬೇಕು. ಬಂಧಿಸ್ಕೇಸ ಅವ್ರನ್ನ ಕರೆದು ಕೇಳಬೇಕು. ಕೇಳಿ ಆ ಅಮ್ಮಗೆ ಏನಾರು ಒಂದು ಪರಿಹಾರ ಕೊಡಿಸ್ರಿ. ಇಲ್ಲದೆ ಇದ್ರೆ ಕಾನೂನು ಏನು ಹೇಳುತ್ತೆ ಆ ರೀತಿಯಲ್ಲಿ ಒಂದು ಶಿಕ್ಷೆ ಮಾಡ್ರಿ ಅನ್ನೋದನ್ನು ವಿಷಯ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈಗೇನು ಇಂಥವ್ರ ಬಗ್ಗೆ ಒಂದ್ ಸ್ವಲ್ಪ ಉಸ್ತುವಾರಿ ಸಚಿವರು ಗಮನ ಹರಿಸ್ಬೇಕು. ಉಸ್ತುವಾರಿ ಸಚಿವರು ಬಂದು ನೋಡ್ಬೇಕು. ನೋಡದೇ ಇದ್ದರೆ ನಾಳೆ ನಮ್ಮ ಸಂಘಟನೆದವ್ರ ಜೊತೆಗೆ ಸಮತಾ ಸೇನೆ ಕಾರ್ಯಕರ್ತರನ್ನ ಎಲ್ಲಾರನ್ನೂ ಸೇರಿಸ್ಕೊಂಡು ಅವ್ರ ಜೊತೆ ಕೇಳ್ಕೊಂಡು ಅವ್ರಿಗೆ ಕೇಳ್ತೀವಿ. ಮೊದಲು ಕೇಳ್ಕ್ಯಾಸ ಹೆಂಗ್ ಮಾಡ್ಬೇಕ್ರಿ, ಇದಕ್ಕೇನ್ ಮಾಡೋಣ ಅನ್ನೋದನ್ನ ನಿರ್ಣಯ ತಗೊಂಡು ಈ ಅಮ್ಮಗೆ ಏನಾದ್ರು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ನಾಳಿಂದನ ಚಾಲು ಆಗುತ್ತೆ. ಅದಕ್ಕೆ ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ ಸಮತಾ ಸೇನಾ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಸಂಬಂಧಪಟ್ಟಂತ ಯಾರು ಡಾಕ್ಟರ್ ಅದಾರ ಅವ್ರಿಗೆ ಈ ಅಮ್ಮನ ಬಗ್ಗೆ ಏನದ ಅನ್ನೋದನ್ನ ಕೇಳ್ಕೊಂಡು ನಾ ಹೋಗ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಕೇಳ್ಕೊಂಡು ನಾಳೆ ನಮ್ಮ ಪದಾಧಿಕಾರಿಗಳ ಜೊತೆ ಕುಂತ್ಕೊಂಡು ಮಾತಾಡಿ ಅದರ ಬಗ್ಗೆ ಯೋಚನೆ ಮಾಡಿ.